ಈಗಾಗಲೇ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೊಸ ಸರ್ಕಾರದಲ್ಲಿ 4 DCM ಸ್ಥಾನಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ನಡೆಸಲಾಗಿದೆ. ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಜನಾರ್ದನ ರೆಡ್ಡಿ ಅವರು ಭಾವುಕರಾಗಿದ್ದಾರೆ. ರಾಜಕೀಯವಾಗಿ ನನ್ನ ವಿರುದ್ಧ ಎಷ್ಟೋ ಆರೋಪಗಳನ್ನು ಅವರು ಮಾಡಿದ್ದಾರೆ. ನನ್ನ ಪ್ರಕರಣ ಕೋರ್ಟ್ನಲ್ಲಿದೆ, ಭಗವಂತ ಇದ್ದಾನೆ, ಅದು ಬೇರೆ ಮಾತು. ಅವರು ವಿಧಾನಸೌಧದಲ್ಲಿ ಸ್ಟಾಫ್ಗೆ ಕೈ ಮುಗಿದು ಹೊರಗಡೆ ಬಂದರು. ಅವರನ್ನು ನೋಡಿ ನಾನು ಸಹ ಒಂದಿಷ್ಟು ಭಾವುಕನಾಗಿದ್ದು ಸತ್ಯ ಅನ್ನೋ ಮಾತನ್ನ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ. ಕೊಪ್ಪಳದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಬಿಜೆಪಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಸಿದ್ದರಾಮಯ್ಯನವರು CM ಸ್ಥಾನದಿಂದ ಕೆಳಗಿಳಿದಿರೋದು ನನ್ನನ್ನು ಕೂಡ ಭಾವುಕನನ್ನಾಗಿಸಿತು ಹೇಳಿ. ಗಣಿ ವಿರುದ್ಧ ಪಾದಯಾತ್ರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧವೇ ಈ ಪಾದಯಾತ್ರೆ ನಡೆದಿರುತ್ತೆ. ಇದೀಗ ಜನಾರ್ದನ ರೆಡ್ಡಿ ಅವರೇ ನಾನು ಕೂಡ ಭಾವುಕನಾದೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ರಾಜಕೀಯವಾಗಿ ಎಷ್ಟೇ ಅವರ ವಿರುದ್ಧ ಆರೋಪಗಳು ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಕೋರ್ಟ್ಗಳಿದೆ, ಭಗವಂತ ಇದ್ದಾನೆ, ಅದು ಬೇರೆ. ಆದರೆ ರಾಜಕೀಯವಾಗಿ ಅವರ ಅಧಿಕಾರಕ್ಕೋಸ್ಕರನೂ ಇನ್ನೊಂದಕ್ಕೋಸ್ಕರನೂ ಏನೇ ಅಪರಾಧಗಳು ಮಾಡಿದ್ರು ಕೂಡ ಅವರ ವಿಧಾನಸೌಧದಲ್ಲಿ ಕೈ ಮುಗಿದು ಸ್ಟಾಫ್ಗೆ ಅವರು ಹೊರಗಡೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಕೂಡ ಒಂದಿಷ್ಟು ಭಾವುಕನಾಗಿದ್ದಂಥ ಸತ್ಯ. ಯಾಕಂದರೆ ನಾವೆಲ್ಲರೂ ಮನುಷ್ಯರೇ ನಾವು. ಅಂದರೆ ಅವ್ರಿಗೂ ಆ ವಿಧಾನಸೌಧಕ್ಕೆ ಸಾಕಷ್ಟು ಅನುಬಂಧ ಇದೆ. 40 ವರ್ಷಗಳ ಕಾಲ ಅನುಬಂಧ. ಆ ಅನುಬಂಧದ ಒಂದು ವಿಚಾರದಲ್ಲಿ ಅವರು ಕೂಡ ತುಂಬ ಭಾವುಕರಾದಾಗ TV ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಮೈಮರೆತು ನಾವು ಕೂಡ ಆ ಕ್ಷಣಕ್ಕೆ ಭಾವುಕರಾಗಿದ್ದಂತೂ ಸತ್ಯ. ಮಾಧ್ಯಮ ಸ್ನೇಹಿತರು ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾಗ ನೇರವಾಗಿ DK ಶಿವಕುಮಾರ್ನ ತೋರಿಸಿ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತೇಳಿ ಹೇಳಿರೋ ಕಾರಣ ಇಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಅನ್ನೋದು ಸ್ಪಷ್ಟ. ಅವರ ಆಡಳಿತನ ಹೆಂಗೆ ನೀವು ಅಕ್ಸೆಪ್ಟ್ ಮಾಡ್ತೀರಿ ಸರ್? ವಿಭಿನ್ನತೆ ಅನ್ನೋದಂದ್ರೆ ಒಂದು ವಿಷಯದಲ್ಲಿ ಎಫೆಕ್ಟಿಸ್ಟಾಗಿ ಅವರು ತುಂಬ ಒಂದು ಪ್ರೀತಿಷ್ಠರಾಗಿದ್ದಂಥವ್ರು DK ಶಿವಕುಮಾರ್ ಅವರು. ಎಫೆಕ್ಟಿಸ್ಟ ಒಂದು ಒಳ್ಳೆ ವಿಷನರಿ ಚೀಫ್ ಮಿನಿಸ್ಟರ್ ಅನ್ನೋದಂತೂ ಇಡೀ ರಾಜ್ಯಕ್ಕೆ ಗೊತ್ತಿರೋಂಥ ಒಂದು ವಿಷಯ. ಅಥವಾ ಬೆಂಗಳೂರು ಮಹಾನಗರಕ್ಕೆ, ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆ ಖ್ಯಾತಿ ಬಂದಿದೆ ಅಂತ ಅವರು ಎಫೆಕ್ಟಿಸ್ಟ ಅವ್ರ ಪೀರಿಯಡಲ್ಲೂ ಕೂಡ ಒಳ್ಳೆ ಹೆಸರು ಬಂದಿದೆ. ನಾನು ಪ್ರವಾಸೋದ್ಯಮ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಮೂಲಭೂತ ಸೌಲಭ್ಯ ಸಚಿವರಾಗಿ ಇದ್ದಾಗ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, FM ಕೃಷ್ಣ ಅವರು ಪ್ರಾರಂಭ ಮಾಡಿದಾಗ ಆ ಸ್ವಿಟ್ಜರ್ಲ್ಯಾಂಡ್ ಕಂಪನಿ ಒಂದು ಬಸ್ ಅಂದರೆ ಒಂದು ಹಳೆ ಶೆಡ್ ಥರ ಯಾವುದೇ ಒಂದು ಸೌಲಭ್ಯಗಳಿಲ್ಲ. ಆ ಸಮಯದಲ್ಲಿ ಧ್ವನಿ ಎತ್ತಿದ್ದಂಥವರು DK ಶಿವಕುಮಾರ್. ಅವಾಗ ನಾನು ಅವ್ರನ್ನ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ಮಾತಾಡಿ ಒಂದು ಕಮಿಟಿನ ಫಾರ್ಮ್ ಮಾಡಿ DK ಶಿವಕುಮಾರ್ ಚೇರ್ಮನ್ ಮಾಡಿ ನನ್ನೊಟ್ಟಿಗೆ DK ಶಿವಕುಮಾರ್ ಅವರು ಕೂಡ ಆ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಮಾತಾಡಿ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಒಂದು ಏರ್ಪೋರ್ಟ್ ಆಗಿದೆ ಅಂತಂದರೆ, ಒಂದು 5ನೇ ಹೆಸರು ಬಂದಿದೆ ಅಂತಂದರೆ ಅದು DK ಶಿವಕುಮಾರ್ ಅವ್ರ ಹೋರಾಟ ಮತ್ತು ನಾನು ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಕೊಟ್ಟಿರೋ ಒಂದು ಸಹಕಾರ ಖುದ್ದಾಗಿ ಅಲ್ಲೇ ನಿಂತು ಒಂದು ವಾರದ ಕಾಲ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡಿದ್ದಕ್ಕೆ ಇವತ್ತು ಅದ್ಭುತವಾದಂಥ ಒಂದು ಏರ್ಪೋರ್ಟ್ ಆಗಿದೆ. ಹಾಗಾಗಿ ಅವರು SM ಕೃಷ್ಣ ಅವರ ಹಾದಿಯಲ್ಲಿ ನಡೆದರೆ ಒಂದು ಒಳ್ಳೆಯ ಅಭಿವೃದ್ಧಿಗಳಾಗುತ್ತೆ ಅನ್ನೋದು ವಿಶ್ವಾಸ ಇದೆ ನನಗೆ. ಅದು ಏನನ್ನೋದನ್ನ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ಆಡಳಿತ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಅವರು ಸರಿಯಾದ ಹಾದಿಯಲ್ಲಿ ಇಲ್ಲ ಅಂತಂದರೆ BJP ಪಕ್ಷ ತಂದೆ ಆದ ರೀತಿಯಲ್ಲಿ ಯಾವ ರೀತಿ ಹೋರಾಟಗಳು ಮಾಡಬೇಕು ಅನ್ನೋದಕ್ಕೂ ನಾವು ಸಿದ್ಧವಾಗಿರ್ತೀವಿ. ಒಂದು ವಿಷಯ ಅಂತೂ ನಾನು ಹೇಳಬಲ್ಲೆ, ನಾನು ಅದು ಇಡೀ ರಾಜ್ಯದ ವಿಚಾರ ಏನೇ ಇದ್ರೂ ಕೂಡ ನನ್ನ ವಿಚಾರಕ್ಕೆ ಬಂದಾಗ ಗಂಗಾವತಿ ಕ್ಷೇತ್ರದಲ್ಲಿ ಸಾಕಷ್ಟು ಅವರು ರಾಜಕೀಯನ ಬದಿಗಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಅಷ್ಟೋ ಇಷ್ಟು ಅವರು ಶಾಸಕರಿಂದ ಏನು ನ್ಯಾಯ ಮಾಡ್ತಾ ಇದ್ರು ನಮ್ಮ ಕ್ಷೇತ್ರದಲ್ಲೂ ಕೂಡ ಅಷ್ಟು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಅವರಲ್ಲಿ ಬೇಡಿಕೆ ಇಟ್ಟಾಗ 100 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ನನಗೆ ಭವಿಷ್ಯದಲ್ಲಿ DK ಶಿವಕುಮಾರ್ ಅವರು ಕೂಡ ಒಂದು ಪಕ್ಷಾತೀತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ BJP ಕಾಂಗ್ರೆಸ್ ನನ್ನ ಭೇದ ಭಾವ ಇದ್ದಂಗೆ ಇಡೀ ರಾಜ್ಯಕ್ಕೆ ನಾನು ಮುಖ್ಯಮಂತ್ರಿ ಅಂತೇಳಿ
ಒಂದು ಒಳ್ಳೆ ಆಡಳಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.